ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ನಾನು ಗೀತಾ. ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇದು ಅಮ್ಮ ಮನೆಯಿಂದ ಹಬ್ಬದ ಅಡುಗೆ ವ್ಲಾಗ್. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ವಿಡಿಯೋ ತುಂಬ ಯೂಸ್ಫುಲ್ ಇದೆ, ಹಾಗೆ ಫನ್ ಕೂಡ ಇದೆ. ಡೆಫಿನೆಟ್ಲಿ ನೀವು ಕೂಡ ಎಂಜಾಯ್ ಮಾಡ್ತೀರಿ. ಹಾಗೆ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ, ಸೊ ದಟ್ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಷನ್ ಬರುತ್ತೆ. ನೀವು ಯಾವುದೇ ವಿಡಿಯೋನ ಮಿಸ್ ಮಾಡದೆ ನೋಡ್ಬೋದು. ಹಾಗೆ ವಿಡಿಯೋ ಇಷ್ಟವಾಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ವಿಡಿಯೋನ ಶೇರ್ ಮಾಡಿ. ಸೊ ಬನ್ನಿ, ಹೇಗಿದ್ದರೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಬೆಳಗ್ಗೆ 6 ಗಂಟೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ದಿನ ಬಂದುಬಿಟ್ಟು ಅಮ್ಮ ಮನೆಯಿಂದ ವ್ಲಾಗ್ ಮಾಡ್ತಾ ಇದ್ದೀನಿ. ನಾವು ಸಮ್ಮರ್ ಹಾಲಿಡೇಸ್ಗಂತ ಊರಿಗೆ ಬಂದಿದ್ವಲ್ಲ, ಸೊ ಆವಾಗಿನ ವಿಡಿಯೋ ಇದು. ಸೊ ವಿಡಿಯೋ ಹಾಕಲಿಕ್ಕೆ ಸ್ವಲ್ಪ ಲೇಟ್ ಆಗಿದೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಅಮ್ಮ ಬೆಳಗ್ಗೆ ಒಂದು 5:15ಗೆ ಎದ್ದುಬಿಟ್ಟು ಸ್ನಾನ ಎಲ್ಲ ಮುಗಿಸ್ಕೊಂಡು ಇಲ್ಲಿ ನೋಡ್ತಾ ಇರೋದು ಪೂಜೆ ಕೂಡ ಎಲ್ಲ ಮುಗಿಸಿದ್ದಾರೆ. ಹಾಗೆ ಅವರು ಲಿಂಗು ಪೂಜೆ ಮಾಡ್ಕೊತಾರೆ, ಅದು ಕೂಡ ಮುಗಿದಿದೆ. ನೋಡ್ತಾ ಇರ್ಬೋದು ಪೂಜೆ ಕೂಡ ಎಷ್ಟು ಚೆನ್ನಾಗಾಗಿದೆ. ಹಾಗೆ ಇವತ್ತಿನ ದಿನ ನಮ್ಮ ಮನೆಯಲ್ಲಿ ನಮಗೋಸ್ಕರ ಹಬ್ಬದ ಊಟ ರೆಡಿ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಬೆಲ್ಲ ಕೂಡ ಕುಟ್ಕೊತಾ ಇದ್ದಾರೆ. ಇವತ್ತು ಯಾವುದೇ ಹಬ್ಬ ಇಲ್ಲ, ಆದರೂ ನಮಗೋಸ್ಕರವಾಗಿ ನಮ್ಮಮ್ಮ ಹಬ್ಬದ ಊಟನ ರೆಡಿ ಮಾಡ್ತಾ ಇದ್ದಾರೆ. ಹಬ್ಬದ ಅಡುಗೆ ಅಂದರೆ ಮೇಯ್ನ್ ಆಗಿ ಬೇಕಾಗಿರೋದು ಬೆಲ್ಲನೇ ಅಲ್ವಾ. ಸೊ ಅದನ್ನೆಲ್ಲ ಇಲ್ಲಿ ಕುಟ್ಕೊತಾ ಇದ್ರು, ನೋಡ್ತಾ ಇರ್ಬೋದು ನೀವು ಇಲ್ಲಿ. ಹಾಗೆ ಇಲ್ಲಿ ಒಂದು ಕಡೆ ಬೇಳೆನ ಕುದಿಲಿಕ್ಕಿಟ್ಟಿದ್ರು, ಕಡಲೆಬೇಳೆನ, ಅದು ಕೂಡ ಕುದ್ದಾಗಿದೆ. ಅದಕ್ಕೆ ಏಲಕ್ಕಿ ಪುಡಿನ ಹಾಕ್ತಾ ಇದ್ದಾರೆ. ಸೊ ಬೆಲ್ಲ ಎಲ್ಲ ಹಾಕಾಗಿದ್ದಾಗಿದೆ. ಇವಾಗ ಏಲಕ್ಕಿ ಪುಡಿ ಹಾಕಿಬಿಟ್ಟು ಇವಾಗ ಸ್ವಲ್ಪ ಕುದಿಸ್ಕೋಬೇಕು ಇದನ್ನು. ಎಷ್ಟು ಕೆಂಪದ ನೋಡು ಕುಲಾ. ಹಾಗೆ ನಮಗೆಲ್ಲ ಕಡಲೆಬೇಳೆ ಒಳಗೆ ತುಂಬಾ ಇಷ್ಟ, ವಿನೀತ್ಗೆ, ನನಗೆ. ಸೊ ಅದರಲ್ಲಿ ಸುಜಾತಾಗೆ ಗೆಣಸಿನ ಹೋಳಿಗೆ ಅಂದರೆ ತುಂಬಾ ಇಷ್ಟ. ಸೊ ಅಕ್ಕಿಗೋಸ್ಕರ ಗೆಣಸಿನ ಹೋಳಿಗೆನ ಮಾಡಲಿಕ್ಕೆ ಗೆಣಸು ಕುದಿಯಲಿಕ್ಕೆ ಇಡ್ತಾ ಇದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು. ಸೊ ಗೆಣಸಂತೂ ತುಂಬ ಚೆನ್ನಾಗಿ ಸಿಕ್ಕಿತ್ತು, ಎಷ್ಟು ಚೆನ್ನಾಗಿದೆ ನೋಡ್ತಾ ಇರ್ಬೋದು. ಹಾಗೆ ಈ ಕಡೆ ಈ ಒಬ್ಬಟ್ಟು ಸಾರೆಲ್ಲ ಮಾಡ್ತೀವಲ್ಲ, ಅಂದರೆ ಹೋಳಿಗೆ ಸಾರು, ಅದಕ್ಕೋಸ್ಕರ ಅಂಥೇಳಿ ನಾವಿಲ್ಲಿ ಕೊಬ್ಬರಿ ಮತ್ತು ಈರುಳ್ಳಿನ ಈ ಥರ ಸುಟ್ಕೊತಾ ಇದ್ದೀವಿ. ನೋಡ್ತಾ ಇರ್ಬೋದು ನೀವು ಇಲ್ಲಿ. ಮೊದಲಿಂದ ಕಾಲದಲ್ಲಿ ಇದನ್ನೆಲ್ಲ ಒಲೆಯಲ್ಲಿ ಕೆಂಡದಲ್ಲಿ ಈ ಥರ ಸುಟ್ಕೊತಾ ಇದ್ರು. ಇವಾಗೆಲ್ಲ ಒಲೆಗಳೇ ಇಲ್ಲ, ಹಳ್ಳಿಗಳಲ್ಲೂ ಇವಾಗೆಲ್ಲ ಗ್ಯಾಸೇ ಯೂಸ್ ಮಾಡ್ತಾ ಇದ್ದಾರೆ. ತುಂಬ ರೇರಾಗಿ ಒಲೆ ಎಲ್ಲ ಇರುತ್ತೆ ಹಳೆಯ ಮನೆಗಳಲ್ಲೂ. ಈ ರೀತಿಯಾಗಿ ಕೊಬ್ಬರಿ ಮತ್ತು ಈರುಳ್ಳಿನ ಸುಟ್ಬಿಟ್ಟು ಒಬ್ಬಟ್ಟು ಸಾರು ಮಾಡಿರಂತೂ ಸಖತ್ ಟೇಸ್ಟ್ ಆಗಿರುತ್ತೆ. ಸೊ ನಮ್ಮ ಮನೆಯಲ್ಲಂತೂ ಹಾಗೆ ಮಾಡೋದು. ಸೊ ನಾರ್ತ್ ಕರ್ನಾಟಕ ಕಡೆ ಎಲ್ಲರ ಮನೆಯಲ್ಲೂ ಅದೇ ರೀತಿಯಾಗಿ ಮಾಡೋದು. ಸ್ವಲ್ಪ ಅವ್ರ ಮನೆ ಸ್ಟೈಲಲ್ಲಿ ಸ್ವಲ್ಪ ಚೇಂಜಸ್ ಇರ್ಬೋದು, ಬಟ್ ಇದೇ ರೀತಿಯೇ ಸುಟ್ಬಿಟ್ಟು ಮಾಡೋದು, ಕೊಬ್ಬರಿ ಮತ್ತು ಈರುಳ್ಳಿನೇ. ಹಾಗೆ ಇಲ್ಲಿ ಒಬ್ಬಟ್ಟು ಮಾಡಲಿಕ್ಕೆ ಹಿಟ್ಟನ್ನು ಕಲಿಸ್ತಾ ಇದ್ದಾರೆ ಅಮ್ಮ. ನೋಡ್ತಾ ಇರ್ಬೋದು ನೀವು ಇಲ್ಲಿ. ಮೈದಾ ಹಿಟ್ಟು ಮತ್ತು ಸ್ವಲ್ಪ ರುಚಿಗೆ ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ಕಲಿಸ್ಬಿಟ್ಟು ಈ ಥರ ಮೇಲೆ ಎಣ್ಣೆನೆಲ್ಲ ಹಾಕಿಬಿಟ್ಟು ಇದನ್ನು ಅಟ್ಲೀಸ್ಟು 1-2 ಗಂಟೆ ನೆನೆದ್ಬಿಟ್ರೆ ತುಂಬ ಚೆನ್ನಾಗಿ ಬರುತ್ತೆ ಹೋಳಿಗೆಗಳು. ಹಾಗೆ ಅದು ನೆನೆಸೋಕೆ ಇಟ್ಬಿಟ್ಟು ಈ ಕಡೆ ಟಿಫನ್ಗೆ ಅಂತ ಹೇಳಿಬಿಟ್ಟು ಸುಜಾತ ಉಪ್ಪಿಟ್ಟಿಗೆ ರವೆನ ಹುರಿತಾ ಇದ್ದಾಳೆ. ನೋಡ್ತಾ ಇರ್ಬೋದು ನೀವು ಇಲ್ಲಿ. ಹಾಗೆ ಮಕ್ಕಳೆಲ್ಲ ಆವಾಗಲೇ ಎದ್ದಿದ್ರು. ಸೊ ಬ್ರಷ್ ಎಲ್ಲ ಮಾಡ್ಕೊಂಬಂದು ಸ್ವಲ್ಪ ಬೆಳಗ್ಗೆ ಬಿಸ್ಕೆಟ್ ಎಲ್ಲ ಕೇಳ್ತಾಯಿದ್ರು. ಹಾಗೆ ಟಿ ವಿ ನೋಡ್ಕೋತಾ ಕೂತ್ಕೊಂಡು ಸ್ವಲ್ಪ ಬಿಸ್ಕೆಟ್ ಎಲ್ಲ ತಿಂದರು.
ಹಾಗೆ ಈ ಕಡೆ ನೋಡ್ತಾ ಇರ್ಬೋದು, ಆವಾಗಲೇ ಬೇಳೆ ಮತ್ತು ಬೆಲ್ಲ ಎಲ್ಲ ಹಾಕಿ ಕುದಿಸಿಟ್ಟಿದ್ವಲ್ವ, ಅದು ಕೂಡ ಚೆನ್ನಾಗಿ ಆರಿತ್ತು. ಸೊ ಅದನ್ನು ಇವಾಗ ಹೂರಣ ಮಾಡ್ಕೋಬೇಕು. ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀವಿ, ಕಾಣಿಸ್ತಾ ಇರ್ಬೋದು ನಿಮಗಿಲ್ಲಿ. ಸೊ ತುಂಬ ಚೆನ್ನಾಗಿ ಹದವಾಗಿ ಹೂರಣ ರೆಡಿಯಾಗಿದೆ, ಕಾಣಿಸ್ತಾ ಇರ್ಬೋದು ನಿಮಗಿಲ್ಲಿ. ಸೊ ಈ ರೀತಿಯಾಗಿ ಆದರೆ ಹೂರಣ ಈ ರೀತಿಯಾಗಿದ್ದರೆ ಹೋಳಿಗೆಗಳು ತುಂಬ ಚೆನ್ನಾಗಿ ಬರುತ್ತೆ. ಕನ್ಸಿಸ್ಟೆನ್ಸಿ ಈ ಥರ ಇರಬೇಕು. ಪರ್ಫೆಕ್ಟಾಗಿ ಹೂರಣನೂ ಕೂಡ ರೆಡಿಯಾಗಿದೆ. ಹೂರಣ ಎಲ್ಲ ರುಬ್ಬಿಟ್ಟಾದಮೇಲೆ ಸೊ ಇಲ್ಲಿ ಉಪ್ಪಿಟ್ಟು ಕೂಡ ರೆಡಿಯಾಗಿತ್ತು, ಬಿಸಿ ಬಿಸಿಯಾಗಿ ಉಪ್ಪಿಟ್ಟು. ನಮ್ಮ ಮನೆಯಲ್ಲಿ ನಾವು ವೆಂಕಟೇಶ್ ರವೆ ಅಂತ ಸಿಗುತ್ತೆ, ಸೊ ಆ ರವೆಯಿಂದನೇ ಉಪ್ಪಿಟ್ಟು ಮಾಡೋದು. ಸೊ ಬೆಂಗಳೂರಲ್ಲೆಲ್ಲ ಬನ್ಸಿ ರವೆ ಅಂತ ಏನು ಸಿಗುತ್ತಲ್ಲ, ಅದೇ ರೀತಿಯಾಗಿ ಗೋಧಿಯಿಂದ ಮಾಡಿರ್ತಕ್ಕಂಥ ರವೆ ಇದು. ಸೊ ನಾರ್ತ್ ಕರ್ನಾಟಕ ಕಡೆ ಎಲ್ಲ ವೆಂಕಟೇಶ್ ರವೆ ಅಂದರೆ ಫೇಮಸ್ಸು. ಸೊ ಅದರಿಂದ ಉಪ್ಪಿಟ್ಟು ಮಾಡೋದು, ತುಂಬ ರುಚಿಯಾಗಿತ್ತು ಉಪ್ಪಿಟ್ಟು ಕೂಡ. ಸೊ ಇವಾಗ ಟಿಫನ್ನು ಎಲ್ಲ ಮಕ್ಕಳಿಗೆಲ್ಲ ಹಾಕಿಕೊಟ್ಟು ಸೊ ನಾವು ಕೂಡ ಇಲ್ಲಿ ಟಿಫನ್ ಮಾಡ್ತಾಯಿದ್ವಿ. ಹಾಗೆ ಉಪ್ಪಿಟ್ಟು ಮೇಲೆ ಈ ರೀತಿಯಾಗಿ ಚುರುಮುರಿ, ಬೆಳ್ಳುಳ್ಳಿ ಚುರುಮುರಿ ಹಾಕ್ಕೊಂಡು ತಿಂತಾಯಿದ್ರಂತೂ ರುಚಿ ಮಾತ್ರ ಸಖತ್ತಾಗಿರುತ್ತೆ. ಸೊ ಈ ರೀತಿಯಾಗಿ ತಿನ್ನೋದು ಯಾರಿಗೆಲ್ಲ ಇಷ್ಟ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಮಗೋಸ್ಕರ ನಮ್ಮ ಅಮ್ಮಂದ್ರೆಲ್ಲ ಎಷ್ಟು ಕಷ್ಟಪಡ್ತಾರಲ್ವ, ನಮ್ಗೆ ಇಷ್ಟವಾದದ್ದನ್ನು ಅಡುಗೆ ಮಾಡೋದಾಗಿರ್ಬೋದು. ಪ್ರತಿಯೊಬ್ಬ ತಾಯಂದರು ಮಕ್ಕಳಿಗೆ ಏನು ಇಷ್ಟ ಕಷ್ಟ ಅಂತ ನೋಡಿಕೊಂಡು ಸೊ ಅದು ನಾವು ಕೇಳಲಾರ್ದೇ ಅದನ್ನ ಮಾಡಿ ನಮಗೆ ಕೊಡ್ತಾರೆ. ಸೊ ಈ ಪ್ರೀತಿಗೆ ನಾವು ಯಾವಾಗಲೂ ಚಿರಋಣಿ ಆಗಿರ್ತೀವಿ ಅವ್ರಿಗೆ. ಹಾಗೆ ಮಕ್ಕಳಿಗೆಲ್ಲ ಟಿಫನ್ ಮಾಡಿಸ್ಬಿಟ್ಟು ನಾವು ಕೂಡ ಟಿಫನ್ ಮಾಡ್ಕೊಂಡ್ವಿ ಎಲ್ಲರೂ. ಯಾವ ಊರಿಗೆ? ನವಲ್ಗುಂದಕ್ಕೆ ಹೋಗ್ತೀಯಾ? ಸರಿ ಹೋಗಿ ಬರ್ರಿ, ಜಲ್ದಿ ಬರಬೇಕಾ? ಹಾಂ ಬಾಯ್. ಇಲ್ಲ ಬಾಯ್, ಸೇ ಬಾಯ್. ಈ ಕಡೆಯಲ್ಲಿ ಹಾಗೆ ಅಮ್ಮ ಅರುಣ ಸ್ವಲ್ಪ ಪೇಟೆ ಕರ್ಕೊಂಡು ಹೋಗ್ತಾ ಇದ್ದರು. ಸೊ ಅಕ್ಕಿಗೆ ಕಾಲ್ಗೆಜ್ಜೆ ತೊಗೋಬೇಕಿತ್ತಂತೆ. ಸೊ ಅದಕ್ಕೋಸ್ಕರ ಅವರು 1 hour ಅಥವಾ 2 hour ಬಂದುಬಿಡ್ತಾರೆ, ಅದಕ್ಕೋಸ್ಕರ ಹೋದರು. ಹಾಗೆ ನಾನಿಲ್ಲಿ ಒಬ್ಬಟ್ಟು ಸಾರು ಮಾಡ್ಕೊಳ್ಳಿಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ, ಹೋಳಿಗೆ ಸಾರು. ಸೊ ಇಲ್ಲಿ ಜೀರಿಗೆ ಮತ್ತು ಹಾಗೆ ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ, ಆವಾಗಲೇ ನಾವು ಸುಟ್ಬಿಟ್ಟಿಟ್ಟಿದ್ವಲ್ಲ ಈರುಳ್ಳಿ ಮತ್ತು ಕೊಬ್ಬರಿ, ಅದನ್ನು ಸುಟ್ಟಿರೋದನ್ನು ಈ ಥರ ಮೇಲಿಂದೆಲ್ಲ ಸ್ವಲ್ಪ ಕಪ್ಪು ಭಾಗನ ತೆಗೆದುಬಿಟ್ಟು ಈ ಥರ ಚಿಕ್ಕದಾಗಿ ಪೀಸ್ ಮಾಡಿ ಹಾಕ್ಕೋಬೇಕು. ಸೊ ಈ ರೀತಿ ಹಾಕ್ಕೊಂಡು ಇದನ್ನು ನುಣ್ಣಗೆ ಮಿಕ್ಸಿ ಮಾಡ್ಕೋಬೇಕು, ಅಂದರೆ ತುಂಬ ಚೆನ್ನಾಗಾಗತ್ತೆ. ಸೊ ಇದ್ರದ್ದು ಕಂಪ್ಲೀಟ್ ಆದ ರೆಸಿಪಿ ಬೇಕಿದ್ದರೆ ನಮ್ಮದು ಫುಡ್ ಚಾನಲ್ ಇದೆ, ಪೇಡಾನಗರಿ ಫುಡ್ಸ್ ಅಂತ. ಸೊ ಅದರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಅಲ್ಲಿ ಬೇಕಾದರೆ ನೀವು ಈ ರೆಸಿಪಿನ ಫುಲ್ಲು ಮಾಡ್ಕೋಬೋದು. ಸೊ ನಾನು ಇದನ್ನು ಮಿಕ್ಸಿ ಮಾಡ್ಕೊತಾ ಇದ್ದೀನಿ ಇವಾಗ. ಹಾಗೆ ಅಮ್ಮ ಇದ್ದಿದ್ದರೆ ಈ ಸಾರು ಇನ್ನೂ ರುಚಿಯಾಗಿ ಮಾಡ್ತಾಯಿದ್ರು. ಅವ್ರು ಮಾಡೋ ಸಾರು ಅಂತೂ ನಂಗೆ ತುಂಬಾ ಇಷ್ಟ. ಬಟ್ ಅವರು ಸೊ ಹೊರಗಡೆ ಹೋಗೋ ಕೆಲಸ ಬಂತಲ್ವ ಸ್ವಲ್ಪ, ಅದಕ್ಕೋಸ್ಕರ ನಾನು ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ಅವ್ರ ರೀತಿಯೇ ಮಾಡ್ತೀನಿ. ಬಟ್ ಏನೇ ಆಗಲಿ ಅಮ್ಮಂದ್ರೆ ಮಾಡೋದು, ಅಜ್ಜಿಯಂದ್ರೆ ಮಾಡೋದು ಟೇಸ್ಟ್ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಹಾಗೆಯೇ ಇಲ್ಲಿ ಮಿಕ್ಸಿ ಮಾಡ್ಕೊಂಡ ನಂತರ ಅದೆಲ್ಲ ಮಸಾಲೆ ಹಾಕ್ಕೊಂಡು ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡು ನುಣ್ಣಗೆ ಇದನ್ನು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ನೀವು ಇಲ್ಲಿ. ಈ ರೀತಿಯಾಗಿ ಒಂದು ಸಲ ಮಾಡಿ ನೋಡಿ, ರುಚಿ ಅಂತೂ ಸಖತ್ತಾಗಿರುತ್ತೆ ಇದು. ಸೊ ಒಂದು ಸಲ ಟ್ರೈ ಮಾಡಿದರೆ ನಿಮಗೆ ಇದೇ ರೀತಿಯಾಗಿ ಮಾಡ್ತಾ ಇರ್ತೀರಿ, ಅಷ್ಟೊಂದು ರುಚಿಯಾಗಿರುತ್ತೆ. ಸೊ ಇದನ್ನೆಲ್ಲ ಮಿಕ್ಸಿ ಮಾಡಿ ಇಟ್ಕೊಂಡೆ. ಹಾಗೆ ಇಲ್ಲಿ ಗೆಣಸನ್ನ ಕುದಿಲಿಕ್ಕೆ ಇಟ್ಟಿದ್ರಲ್ಲ ಅಮ್ಮ, ಗೆಣಸಿನ ಹೋಳಿಗೆ ಮಾಡ್ಲಿಕ್ಕೆ ಅಂತ ಹೇಳಿಬಿಟ್ಟು. ಸೊ ಅದನ್ನೇ ಇಲ್ಲಿನ ಸ್ಮ್ಯಾಶ್ ಮಾಡ್ಕೊತಾ ಇದ್ಲು ಸುಜಾತ. ಸೊ ಅಮ್ಮ ಇದ್ದಿದ್ರೆ ಅಮ್ಮನೇ ಮಾಡ್ತಾಯಿದ್ರು. ತುಂಬ ಚೆನ್ನಾಗಿ ಮಾಡ್ತಾರೆ ಹೋಳಿಗೆ ಮಾತ್ರ ಅವರು. ಬೇಳೆ ಹೋಳಿಗೆ ಆಗಿರ್ಬೋದು, ಆಮೇಲೆ ಈ ಗೆಣಸಿನ ಹೋಳಿಗೆ, ಯಾವುದೇ ವೆರೈಟಿ ಹೋಳಿಗೆ ಆಗಿರ್ಬೋದು ತುಂಬಾ ಸಖತ್ತಾಗಿ ಮಾಡ್ತಾರೆ.
ಹಾಗೆ ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಇದು ಕಟ್ಟಿನ ಸಾರು. ಆವಾಗಲೇ ಏನು ಮಸಾಲೆ ಎಲ್ಲ ರುಬ್ಬಿಟ್ಟಿದ್ವಲ್ಲ, ಸೊ ಅದನ್ನು ಮಾಡ್ತಾಯಿದ್ದೀನಿ. ಹೋಳಿಗೆ ಸಾರು ಅಥವಾ ಕಟ್ಟಿನ ಸಾರು ಯಾವುದಾದ್ರೂ ಕರಿಬೋದು. ಇಲ್ಲಿ ನೋಡ್ತಾ ಇರ್ಬೋದು, ಆವಾಗಲೇ ಕಟ್ಟೆಲ್ಲ ಬಸದಿಟ್ಟಿದ್ವಲ್ಲ, ಬೇಳೆ ಕುದಿಸಿದ ಕಟ್ಟು. ಸೊ ಅದನ್ನು ಇವಾಗ ಹಾಕ್ಕೊತಾ ಇದ್ದೀನಿ. ಇದ್ರದ್ದು ಡಿಟೇಲ್ಡ್ ರೆಸಿಪಿ ನಮ್ಮ ಚಾನಲಲ್ಲಿದೆ. ಸೊ ಇಂಟ್ರೆಸ್ಟ್ ಇರೋರು ಸೊ ಡಿಸ್ಕ್ರಿಪ್ಷನಲ್ಲಿ ಚಾನಲ್ ನೇಮ್ ಕೊಟ್ಟಿರ್ತೀನಿ, ಫುಡ್ ಚಾನಲ್ ನೇಮು. ಅಲ್ಲಿ ಹೋಗಿ ನೀವು ಚಾನಲ್ ಓಪನ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ಕೊಳ್ಳಿ. ಅಂದರೆ ಇದೇ ರೀತಿ ನಿಮಗೆ ನಾರ್ತ್ ಕರ್ನಾಟಕ ಸ್ಟೈಲಲ್ಲಿ ಅಥ್ಲೆಂಟಿಕ್ ನಾರ್ತ್ ಕರ್ನಾಟಕ ಫುಡ್ಗಳನ್ನು ಮಾಡ್ತಾ ಇರ್ತೀವಿ. ಸೊ ಅದರದ್ದೆಲ್ಲನೂ ನೀವು ಮಾಡ್ಕೋಬೋದು. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು, ಕಟ್ಟಿನ ಸಾರು ಕೂಡ ರೆಡಿಯಾಗೋಯಿತು. ಎಷ್ಟು ಘಮ ಬರ್ತಾಯಿದೆ ಅಂದರೆ ತುಂಬಾ ಟೇಸ್ಟಿಯಾಗಿತ್ತು. ಸೊ ನೋಡ್ತಾ ಇರ್ಬೋದು ನೀವು ಇಲ್ಲಿ. ಹಾಗೆ ಇಲ್ಲಿ ಏನು ನೋಡ್ತಾ ಇದ್ದೀರಲ್ವಾ, ನಾರ್ತ್ ಕರ್ನಾಟಕ ಸೈಡೆಲ್ಲ ಇದು ಮ್ಯಾಂಗೋ ಸೀಸನ್ನಲ್ಲಿ ಈ ಒಂದು ಫೇಮಸ್ ಹಣ್ಣು. ಅದರಲ್ಲಿ ಹುಬ್ಬಳ್ಳಿ ಧಾರವಾಡ ಮಾತ್ರ ಈ ಹಣ್ಣು ಸಿಗತ್ತೆ. ಸೊ ಇದರದ್ದು ವೆರೈಟಿ ಬಂದುಬಿಟ್ಟು ಕರಿ ಈಶಾಡಿ ಅಂತ ಕರೀತಾರೆ. ಸೊ ಇದು ಮಾತ್ರ ಶೀಕರ್ಣಿಗಂತೂ ಬೆಸ್ಟ್ ಫ್ರೂಟ್ ಅಂತ ಹೇಳ್ಬೋದು. ಸೊ ಇದರ ಒಂದು ಹಣ್ಣಿನಿಂದ ಮಾಡ್ಕೊಂಡಿರೋಂಥ ಶೀಕರ್ಣಿ ಅಂತೂ ಸಖತ್ತಾಗಿರುತ್ತೆ. ಬೇರೆ ಯಾವುದೇ ಹಣ್ಣು ಯೂಸ್ ಮಾಡಿದರೂ ಶೀಕರ್ಣಿ ಅಷ್ಟೊಂದು ರುಚಿಯಾಗಿ ಬರಲ್ಲ. ಬಟ್ ಈ ಹಣ್ಣು ಮಾತ್ರ ಮೇಯ್ನಾಗಿ ಶೀಕರ್ಣಿಗೆ ಯೂಸ್ ಮಾಡೋದು. ಸೊ ಯಾರಾದರೂ ಗೊತ್ತಿಲ್ಲ ಅಂತಂದರೆ ಈ ಕಡೆ ಬಂದಾಗ ಈ ಒಂದು ಹಣ್ಣಿನಿಂದ ಟ್ರೈ ಮಾಡಿ ನೋಡಿ, ತುಂಬಾ ಸಖತ್ತಾಗಿರುತ್ತೆ. ಹಾಗೆ ಇವಾಗ ಇದರದ್ದು ಸೀಸನ್ ಮುಗಿದೋಗಿದೆ. ಬಟ್ ಬೇರೆ ವೆರೈಟಿ ಮ್ಯಾಂಗೋ ಸಿಗ್ತಾ ಇದ್ದೇವೆ, ಬಟ್ ಇದರಷ್ಟು ರುಚಿಯಾಗಲ್ಲ, ಆದರೂ ಮಾಡ್ಕೋಬೋದು. ಹಾಗೆ ಇಲ್ಲಿ ಅದನ್ನೆಲ್ಲ ಹಣ್ಣನ್ನೆಲ್ಲ ಈ ಥರ ತೆಕ್ಕೊಂಬಿಟ್ಟು ಅದಕ್ಕೆ ರುಚಿಗೆ ಸ್ವಲ್ಪ ಪಿಂಚ್ ಆಫ್ ಸಾಲ್ಟ್ ಹಾಕಿಬಿಟ್ಟು ಇದಕ್ಕೆ ಬೇಕಾಗೋಷ್ಟು ಸ್ವೀಟ್ಗೆ ಎಷ್ಟು ಬೇಕು ಅಷ್ಟು ಬೆಲ್ಲನ ಹಾಕ್ಕೊಂಡ್ಬಿಟ್ರೆ ಸೊ ಒಳ್ಳೆ ಒಂದು ಶೀಕರ್ಣಿ ರೆಡಿ ಆಗುತ್ತೆ. ವಿನೀತ್, ಶೀಕರ್ಣಿ ಹೋಳಿಗೆ ಊಟ ಮಾಡಬೇಕು. ಓಕೆ ಓಕೆ ಚಿರು, ಶೀಕರ್ಣಿ ಹೋಳಿಗೆ ಊಟ ಮಾಡಬೇಕು. ಓಕೆ, ಮ್ಯಾಂಗೋ ಶೀಕರ್ಣಿ ಹೋಳಿಗೆ ಭಾಳ ಮಸ್ತ್ ಇರುತ್ತೆ. ಎಮ್ಮಿ ಇರುತ್ತೆ. ಓಕೆ ಓಕೆ. ಅದರಲ್ಲೂ ಬೇಳೆ ಹೋಳಿಗೆ ಶೀಕರ್ಣಿ ಅಂತರೂ ಹಬ್ಬ ಇದ್ರಂತರೂ ಸ್ವರ್ಗ ಅಂತ ಹೇಳ್ಬೋದು. ಈ ಮ್ಯಾಂಗೋ ಸೀಸನ್ ಮುಗಿಯೋವರೆಗೂ ಅಂತರೂ ಎಷ್ಟು ಸಲ ಆಗಿರುತ್ತೋ ಗೊತ್ತಿಲ್ಲ ಶೀಕರ್ಣಿ ಹೋಳಿಗೆ. ಅಷ್ಟೊಂದು ಸಾರಿ ಮಾಡ್ತಿರ್ತಾರೆ ನಮ್ಮ ಮನೇಲಂತರೂ. ನಾವೇ ಈಗ 2 ಸಲ ಆಗೋಯ್ತು ನಾವು ಬಂದ ಮೇಲೆ ಹೋಳಿಗೆ ಶೀಕರ್ಣಿ. ಹಾಗೆ ಚಪಾತಿ ಜೊತೆಗೆ, ಆಮೇಲೆ ಬಿಳಿ ಹೋಳಿಗೆ, ಆಮೇಲೆ ಇನ್ನೊಂದು ಜೋಳದ ಹಿಟ್ಟಿನ ದೋಸೆ ಮಾಡ್ತೀವಿ, ಅದ್ರ ಜೊತೆಗೂ ಶೀಕರ್ಣಿ ಮಾಡ್ಕೋಬೋದು. ತುಂಬಾ ಸಖತ್ತಾಗಿರುತ್ತೆ. ಇದ್ರದ್ದೆಲ್ಲ ರೆಸಿಪಿಗಳನ್ನ ಇಲ್ಲಿ ಏನು ಶೇರ್ ಮಾಡಿದ್ದೇನಲ್ಲ, ಸೊ ಇದ್ರದ್ದೆಲ್ಲ ಕಂಪ್ಲೀಟ್ ಆದ ರೆಸಿಪಿಗಳು ಬೇಕಿದ್ದರೆ ನಮ್ಮ ಫುಡ್ ಚಾನಲಲ್ಲಿ, ಅದು ಆವಾಗಲೇ ಹೇಳ್ದಂಗೆ ಪೇಡಾನಗರಿ ಫುಡ್ ಚಾನಲಲ್ಲಿ ಶೀಕರ್ಣಿ ಆಗಿರ್ಬೋದು, ಕಟ್ಟಿನ ಸಾರು ಆಗಿರ್ಬೋದು, ಹಾಗೆ ಗೆಣಸಿನ ಹೋಳಿಗೆ ಆಗಿರ್ಬೋದು, ಆಮೇಲೆ ಕಡಲೆಬೇಳೆ ಹೋಳಿಗೆ ಆಗಿರ್ಬೋದು, ಎಲ್ಲ ವೆರೈಟಿ ಫುಡ್ಡು ಕೂಡ ನಮ್ಮ ಚಾನಲಲ್ಲಿ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇರೋರು ಚಾನಲ್ನ ಓಪನ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ಕೊಳ್ಳಿ. ಸೊ ಇದೇ ರೀತಿಯಾಗಿ ಒಳ್ಳೊಳ್ಳೆ ರೆಸಿಪಿಗಳನ್ನ ಹಾಕ್ತಾ ಇರ್ತೀನಿ. ಹಾಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಅಂದರೆ ನೀವು ಮಿಸ್ ಮಾಡದೆ ಎಲ್ಲ ರೆಸಿಪಿಗಳನ್ನೂ ನೋಡ್ಕೋಬೋದು. ತಪ್ಪದೆ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ. ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡ ತಕ್ಷಣವೇ ಬಾಜು ಒಂದು ಬೆಲ್ ಬಟನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ, ಅಂದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ.
ಹಾಗೆ ಇಲ್ಲಿ ನೋಡ್ತಾ ಇದ್ದೀರಲ್ವ ಹಪ್ಪಳ ಸಂಡಿಗೆ ಕೂಡ ಕರಿತಾ ಇದ್ದೀವಿ ಆ ಹೋಳಿಗೆ ಜೊತೆಗೆ. ಲಾಸ್ಟ್ ಟೈಮ್ ನಾನೊಂದು ವಿಡಿಯೋ ಅಪ್ಲೋಡ್ ಮಾಡಿದ್ನಲ್ಲ ಹಪ್ಪಳದ ವಿಡಿಯೋ, ಅದೇ ಹಪ್ಪಳನೇ ಇದು ಇಲ್ಲಿ ಕರಿತಾ ಇದ್ವಲ್ಲ. ಅದರಲ್ಲಿ ರೆಸಿಪಿ ಬೇಕಿದ್ದರೆ ಹಪ್ಪಳದ ರೆಸಿಪಿ, ಸಂಡಿಗೆ ರೆಸಿಪಿ, ಈ ಥರ ಪೊಟ್ಯಾಟೊ ಚಿಪ್ಸ್ ಬೇಕಿದ್ದರೆ ಕಮೆಂಟ್ ಕೂಡ ಮಾಡಂತ ಹೇಳಿದ್ದೆ. ಸೊ ಇಂಟ್ರೆಸ್ಟ್ ಇರೋರು ಕಮೆಂಟ್ ಮಾಡಿ. ಸೊ ಅದನ್ನು ಕೂಡ ನಾನು ನೆಕ್ಸ್ಟ್ ಬರುವಂಥ ವಿಡಿಯೋಗಳಲ್ಲಿ ಹಪ್ಪಳ ಸಂಡಿಗೆ ಆಗಿರ್ಬೋದು, ಮಜ್ಜಿಗೆ ಮೆಣಸಿನ್ಕಾಯಿ ಆಗಿರ್ಬೋದು, ಹಾಗೆ ಪೊಟ್ಯಾಟೊ ಚಿಪ್ಸ್ ಆಗಿರ್ಬೋದು, ತುಂಬಾ ಸಖತ್ತಾಗಿರುತ್ತೆ. ರುಚಿ ಮಾತ್ರ ಅಮೇಝಿಂಗ್ ಅಂತ ಹೇಳ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಇದು ಗೋಧಿ ಸಂಡಿಗೆ. ಹಾಗೆ ಉದ್ದಿನ ಹಪ್ಪಳ ಮಾಡಿದ್ವಲ್ಲ, ಲಾಸ್ಟ್ ವಿಡಿಯೋ ನೀವು ವ್ಲಾಗ್ ನೋಡಿಲ್ಲ ಅಂತಂದರೆ ನೋಡಿ, ನಾವು ಹಪ್ಪಳ ಮಾಡಿದ್ದು ವಿಡಿಯೋ ಎಲ್ಲ ಹಾಕಿದ್ದೀನಿ ನಾನು. ಅಮ್ಮ ಮಾಡಿರೋಂಥ ಉದ್ದಿನ ಹಪ್ಪಳ ತುಂಬಾ ಸಖತ್ತಾಗಿರುತ್ತೆ. ಸೊ ಈ ವಿಡಿಯೋ ಬೇಕಿದ್ದರೆ, ಈ ರೆಸಿಪಿ ವಿಡಿಯೋ ಬೇಕಿದ್ದರೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ. ಸೊ ನಾನು ನೆಕ್ಸ್ಟ್ ಫ್ಯೂಚರ್ ವಿಡಿಯೋಗಳಲ್ಲಿ ಇದನ್ನು ರೆಸಿಪಿಗಳನ್ನೆಲ್ಲ ಶೇರ್ ಮಾಡ್ತೀನಿ. ಸೊ ನೋಡ್ತಾ ಇರ್ಬೋದು ನೀವು ಇಲ್ಲಿ ಹಪ್ಪಳ ಸಂಡಿಗೆ ಕೂಡ ಎಷ್ಟು ಚೆನ್ನಾಗಿ ಗರಿ ಗರಿಯಾಗಿ ಬರ್ತಾ ಇದ್ದಾವೆ. ಅದ್ರ ಜೊತೆಗೆ ಪೊಟ್ಯಾಟೊ ಚಿಪ್ಸ್ ಕೂಡ ಎಲ್ಲ ಕೂಡ ಕರೆದು ಇಟ್ಕೊತಾ ಇದ್ದೀವಿ. ಟೇಸ್ಟ್ ಮಾತ್ರ ತುಂಬಾ ಸಖತ್ತಾಗಿ ಬಂದಿದ್ದವು. ಹಪ್ಪಳ ಸಂಡಿಗೆ ಆಗಿರ್ಬೋದು, ಪೊಟ್ಯಾಟೊ ಚಿಪ್ಸ್ ಆಗಿರ್ಬೋದು, ಎಲ್ಲನೂ ಬಾಯಲ್ಲಿಟ್ಟರೆ ಕರಗೋಗ್ಬೇಕು, ಅಷ್ಟೊಂದು ಚೆನ್ನಾಗಿ ಬಂದಿದ್ದವು. ರುಚಿ ಕೂಡ ಅದ್ಭುತವಾಗಿದ್ದವು. ಡೆಫಿನೆಟ್ಲಿ ಈ ರೆಸಿಪಿಗಳನ್ನ ಟ್ರೈ ಮಾಡಿ. ಹಾಗೆ ಇಲ್ಲಿ ಹೋಳಿಗೆ ಕೂಡ ರೆಡಿ ಆಗ್ತಾಯಿದೆ, ನೋಡ್ತಿರ್ಬೋದು ನೀವು ಇಲ್ಲಿ. ಸೊ ಎಲ್ಲ ರೆಡಿ ಆಗಿತ್ತಲ್ವ. ಸೊ ಹಾಗೆ ಪಲ್ಯಗಳು ರೆಡಿ ಇದೆ, ಬದನೆಕಾಯಿ ಪಲ್ಯ, ಕೋಸಂಬರಿ ಕೂಡ. ಆಮೇಲೆ ಇನ್ನೊಂದೇನಂತಂತಂದರೆ ಈ ರೀತಿಯಾಗಿ ಎಲ್ಲ ಅಡುಗೆಗಳನ್ನ ಪ್ರತಿಯೊಂದು ಅಮಾವಾಸ್ಯೆಗೆ ನಮ್ಮ ಉತ್ತರ ಕರ್ನಾಟಕ ಭಾಗಗಳಲ್ಲಿ ಅಮಾವಾಸ್ಯೆಗೆ ಇವೆಲ್ಲ ಅಡುಗೆಗಳನ್ನ ಮಾಡಲೇಬೇಕು. ಎಲ್ಲರ ಮನೆಗಳಲ್ಲಿ ಈ ಥರ ಹೋಳಿಗೆ ಮಾಡೇ ಮಾಡ್ತಾರೆ ಪ್ರತಿ ಅಮಾವಾಸ್ಯೆಗೂ. ಎಕ್ಸೆಪ್ಟ್ ಹೋಳಿಗೆ ಶೀಕರಣೆ ಸೀಸನ್ಗಳಲ್ಲಿ ಮಾತ್ರ ಇರುತ್ತೆ. ಅದನ್ನ ಬಿಟ್ಟರೆ ನಾವಿಲ್ಲಿ ಏನು ರೆಸಿಪಿಗಳು ಮಾಡಿದ್ದೇವಲ್ಲ ಎಲ್ಲ ಮಾಡೇ ಮಾಡ್ತಾರೆ ಪ್ರತಿ ಅಮಾವಾಸ್ಯೆಗೂ. ಬೇಳೆ ಒಬ್ಬಟ್ಟಂತರೂ ಹೋಳಿಗೆ ಅಂತರೂ ಕಂಪಲ್ಸರಿಯಾಗಿ ಮಾಡೇ ಮಾಡ್ತಾರೆ, ಇಲ್ಲ ಅಂತಂದರೆ ಕಡುಬಾದರೂ ಮಾಡ್ತಾರೆ. ಹಾಗೆ ಬದನೆಕಾಯಿ ಪಲ್ಯ, ಕೋಸಂಬರಿ, ಆಮೇಲೆ ಬಜ್ಜಿ, ಈ ಥರದ್ದೆಲ್ಲ ಇರುತ್ತೆ. ಸೊ ಅದನ್ನೆಲ್ಲ ನಾನು ಈ ವಿಡಿಯೋಗಳಲ್ಲಿ ಶೇರ್ ಮಾಡಿಲ್ಲ, ತುಂಬ ಲೆಂತಿ ಆಗುತ್ತೆ ಅಂತ ಹೇಳಿಬಿಟ್ಟು. ನೋಡ್ತಾ ಇರ್ಬೋದು ನೀವು ಇಲ್ಲಿ ಹೋಳಿಗೆ ಕೂಡ ಬಿಸಿ ಬಿಸಿ ಹೋಳಿಗೆ ಕೂಡ ರೆಡಿ ಆಗ್ತಾಯಿದೆ, ಕಾಣಿಸ್ತಾ ಇರ್ಬೋದು ನೀವು ಇಲ್ಲಿ. ಅಮ್ಮ ಇದ್ದರೆ ಬಂದಿದ್ದರೆ ಸೊ ಅಮ್ಮನೇ ಮಾಡ್ತಿದ್ರು ಹೋಳಿಗೆ. ಅವ್ರು ಮಾಡೋ ಹೋಳಿಗೆ ಅಂತೂ ನನಗಂತೂ ತುಂಬಾ ಇಷ್ಟ. ಸೊ ಅವ್ರು ಬರೋದು ಸ್ವಲ್ಪ ಲೇಟ್ ಆಯ್ತು ಅಂತ ಹೇಳಿಬಿಟ್ಟು ಸುಜಾತಾನೇ ಮಾಡ್ತಾ ಇದ್ದಾಳೆ, ನೋಡ್ತಿರ್ಬೋದು. ಅಕ್ಕಿ ಕೂಡ ಮಾಡ್ತಾ ಇದ್ದಾಳೆ, ಚೆನ್ನಾಗೇ ಮಾಡಿದ್ದಾಳೆ. ಅದಕ್ಕೂ ಎಲ್ಲ ಕಲ್ತಿದ್ದಾಳೆ ಇವಾಗ. ಮುಂಚೆ ಬರ್ತಾ ಇರಲಿಲ್ಲ. ಇವಾಗ ಈ ಥರ ಹೋಳಿಗೆ ಶೀಟ್ ಸಿಗತ್ತೆ ನೋಡಿ, ಇದರ ಹೋಳಿಗೆ ಶೀಟ್ ಮೇಲೆ ಈ ಥರ ತುಂಬ ಈಸಿಯಾಗೇ ಮಾಡ್ಕೋಬೋದು. ಅಂದರೆ ಹೋಳಿಗೆ ಬರದೇ ಇದ್ದವ್ರು ಕೂಡ ನಿಧಾನವಾಗಿ ಕಲಿಬೋದು. ಇದ್ದಿದ್ದರಲ್ಲೇ ಬೆಟರಾಗಿ ಮಾಡಿದ್ದಾಳೆ, ನೋಡ್ತಾ ಇರ್ಬೋದು ನೀವು ಇಲ್ಲಿ. ಅಮ್ಮ ಮಾಡ್ತಿರೋ ಹೋಳಿಗೆ ಅಂತೂ ತುಂಬ ಸಖತ್ತಾಗಿರುತ್ತೆ. ಅವರು ಇಷ್ಟು ಸಾಫ್ಟಾಗಿ ಮಾಡ್ತಾರಂದರೆ, ಸೊ ಸೈಡ್ ಅಂತೂ ಒಂದು ಸ್ವಲ್ಪನೂ ಎಡ್ಜಸ್ ಬಂದಿರೋದಿಲ್ಲ. ಅವ್ರು ಮಾಡೋ ಹೋಳಿಗೆ ಬಾಯಲ್ಲಿಟ್ಟರೆ ಹಾಗೆ ಮೆಲ್ಟ್ ಆಗಬೇಕು, ಆ ರೀತಿಯಾಗಿ ಮಾಡಿರ್ತಾರೆ. ಅವ್ರು ಮಾಡೋ ಹೋಳಿಗೆ ಅಂತೂ ನನಗಿನ್ನೂ ಇಷ್ಟ. ಸೊ ಇಲ್ಲಿ ಕೂಡ ಬಿಸಿ ಬಿಸಿ ಹೋಳಿಗೆ ರೆಡಿ ಆಗ್ತಾಯಿದೆ, ಕಾಣಿಸ್ತಾ ಇರ್ಬೋದು ನಿಮಗೆ. ಹಾಗೆ ಬೇಳೆ ಹೋಳಿಗೆ ರೆಸಿಪಿ ಕೂಡ ನಮ್ಮ ಫುಡ್ ಚಾನಲಲ್ಲಿದೆ, ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ ನೋಡಿ.
ಊಟ ಮಾಡ್ತೀರಾ? ಏ ವಿನೀತ್, ಊಟ ಮಾಡ್ತೀರಾ? ಏನು ತಿಂತೀರಿ ಅಲ್ಲಿಂದ್ರ? ಹಾಂ, ಒಳಗೆ ಶಿಕರಣಿ ಊಟ ಬಿಡ್ತೀರಾ? ಚೆನ್ನಾಗಿರತ್ತೆ ವಿನೀತ್. ಅದ್ರಾಗೂ ಹೋಳಿಗೆ ಅದಾವ ಬಿಡು, ಊಟ ಮಾಡಿರಂತೀಗ. ಓಕೆನಾ? ತಿನ್ನಕ ಊಟ ಮಾಡಕ ಅವು ಭಾಳ ಬಿಸಿ ಇರ್ತಾವಲ್ಲ, ಸ್ವಲ್ಪ ಆರಿದ್ಮ್ಯಾಗ ಅದ್ರಾಗ ಇಡಬೇಕು. ಹಾಂ, ಹಾಗೆ ಚಿರು ಮತ್ತು ವಿನೀತ್ ಅಂತರೂ ವೇಟ್ ಮಾಡ್ತಾಯಿದ್ರು ಹೋಳಿಗೆ ಶೀಕರ್ಣಿಗೆ. ಸೊ ಇಬ್ರಿಗೂ ಸಿಕ್ಕಾಪಟ್ಟೆ ಫೇವ್ರೇಟ್. ಸೊ ಅವ್ರಿಗೆ ಊಟಕ್ಕೆಲ್ಲ ಬಡಿಸ್ಕೊಡ್ತಾ ಇದ್ದೀನಿ. ಹಾಗೆ ನೀವು ಇದರಲ್ಲಿ ಬರೀ ಮ್ಯಾಂಗೋ ಶೀಕರ್ಣಿ ಅಲ್ಲದೆ ಅದ್ರ ಜೊತೆಗೆ ನೀವು ಬನಾನೂ ಸ್ವಲ್ಪ ಸೇರಿಸ್ಕೋಬೋದು, ಅದು ಕೂಡ ರುಚಿ ಚೆನ್ನಾಗಿರುತ್ತೆ. ನಾವು ಹಾಗೇ ಮಾಡ್ಕೊಂಡಿರ್ತೀವಿ ಬರೀ ಮಾವಿನ ಹಣ್ಣಿನಿಂದ, ಬಟ್ ಮಕ್ಕಳೆಲ್ಲ ಬಾಳೆಹಣ್ಣು ಹಾಕಿಕೊಡೋ ಅಂತಂದಿದ್ದಕ್ಕೆ ಮತ್ತೆ ನಾನಿಲ್ಲಿ ಪಚ್ಚ ಬಾಳೆಹಣ್ಣು ಇರುತ್ತಲ್ವ ಅದನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಸೊ ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಆ ರೀತಿಯೂ ನೀವು ಬಾಳೆಹಣ್ಣು ಕೂಡ ಸ್ವಲ್ಪ ಸೇರಿಸ್ಕೋಬೋದು ಅದಕ್ಕೆ. ಬಟ್ ಬಾಳೆಹಣ್ಣು ತುಂಬ ಹಣ್ಣಾಗಿರಬೇಕು, ಅಂದರೆ ಸ್ವಲ್ಪ ಚುಕ್ಕೆ ಬಿದ್ದ ರೀತಿ ಇದ್ದರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಆ ರೀತಿಯಾಗಿರೋದನ್ನು ಸೇರಿಸ್ಕೊಳ್ಳಿ. ಹಾಗೆ ಇಲ್ಲಿ ಇವರು ಮಕ್ಕಳೆಲ್ಲ ಊಟ ಮಾಡ್ತಾಯಿದ್ರು. ಹಾಗೆ ಇಲ್ಲಿ ಗೆಣಸಿನ ಹೋಳಿಗೆ ಕೂಡ ರೆಡಿ ಆಗ್ತಾಯಿದೆ, ನೋಡ್ತಿರ್ಬೋದು ನೀವು ಇಲ್ಲಿ. ನೋಡ್ತಾ ಇರ್ಬೋದು, ಇವತ್ತು ನಮ್ಮ ಮನೇಲಿ ಎರಡೆರಡು ಥರದ ಹೋಳಿಗೆಗಳು, ಬೇಳೆ ಹೋಳಿಗೆ ಮತ್ತು ಗೆಣಸಿನ ಹೋಳಿಗೆ. ಈ ಗೆಣಸಿನ ಹೋಳಿಗೆ ಮೇಲೆ ತುಪ್ಪ ಹಾಕೊಂಡು ತಿಂತಾ ಇದ್ರಂತೂ ಸಖತ್ತಾಗಿರುತ್ತೆ. ಇದ್ರದ್ದು ಡೀಟೇಲ್ ರೆಸಿಪಿ ಕೂಡ ನಮ್ಮ ಫುಡ್ ಚಾನಲಲ್ಲಿದೆ, ಅದನ್ನು ಬೇಕಾದರೆ ಚೆಕ್ಔಟ್ ಮಾಡಿ. ಸುಜಾತನ ಫೇವ್ರೆಟ್ ಗೆಣಸಿನ ಹೋಳಿಗೆ, ಉಳಿದವ್ರಿಗೆಲ್ಲ ಬೇಳೆ ಹೋಳಿಗೆ. ಹೋಳ್ಗಿನ ಕಟ್ ಮಾಡ್ಕೋಬೇಕು ವಿನೀತ್. ಕಟ್ ಮಾಡು, ಅದ್ರ ಡಿಪ್ ಮಾಡು, ಅದ್ರಾಗ ಡಿಪ್ ಮಾಡು. ಅದ್ರ ಡಿಪ್ ಮಾಡು, ಶೀಕರ್ಣಿ ಡಿಪ್. ತಿನ್ ಬಾಯಿಗೆ ಇಟ್ಕೊಂಗೆ. ನಾ ಹೇಳಂತ ನಾ ಚಮಚಲ್ಲೇ ತಿನ್ನೋದಲ್ಲ ವಿನೀತ್. ಚಮಚಲ್ಲೇ ತಿನ್ಬಾರ್ದು, ಅದನ್ನ ಹಾಗೆ ಡಿಪ್ ಮಾಡ್ಕೊಂಡು ತಿನ್ಬೇಕು. ಕುಡಿ. ಹಾಂ, ಕೈಯಾಗ ಬೌಲಿಂಗ್ ಇಡು. ಕುಡಿ. ಹೋಳಿಗೆ ಜೊತೆ ತಿನ್ನ ಪುಟ್ಟ, ಚೆನ್ನಾಗಿರತ್ತೆ. ಹೆಂಗಿದೆಪ್ಪ? ಚೆನ್ನಾಗಿದೆಯಾ? ಹೋಳಿಗೆ ಎತ್ಕೊಂಡು ತಿನ್ನಮ್ಮ ವಿನೀತ್. ಹಾಗೆ ಮಕ್ಕಳು ಕೂಡ ಸೀಕರ್ಣಿ ಹೋಳಿಗೆನ ಎಂಜಾಯ್ ಮಾಡ್ತಾಯಿದ್ರು. ಹಾಗೆ ಇಲ್ಲಿ ಗಿರೀಶಿಗೂ ಕೂಡ ಊಟ ಕೊಡ್ತಾ ಇದ್ವಿ. ಸೊ ನನ್ನ ತಮ್ಮನಿಗೆ. ಹಾಗೆ ಇಲ್ಲಿ ಚಪಾತಿ ಮತ್ತು ಪಲ್ಯನ ಸಪ್ರೇಟಾಗಿ ತಿಂದಿರ್ತೀವಿ. ಸೊ ಅದನ್ನು ತೋರಿಸಿಲ್ಲ ಅಂತ ಅನ್ನಕ್ಕೆ ಹೋಗಬೇಡಿ, ಚಪಾತಿಯಲ್ಲಿನ ಪಲ್ಯನ ಹಚ್ಕೊಂಡ್ಬಿಟ್ಟು ತಿಂದಿರ್ತಾರೆ. ಬಟ್ ಶೀಕರ್ಣಿ ಇರೋದ್ರಿಂದ ಸೊ ಎಲ್ಲರೂ ಹೋಳಿಗೆ ಜೊತೆಗೆ ಕೋಸಂಬರಿ ಬೇಕಂತ ಹೇಳೋದಿಲ್ಲ, ಅದಕ್ಕೋಸ್ಕರ ಇದರಲ್ಲಿ ಪ್ಲೇಟಲ್ಲಿ ಹಚ್ಚಿಲ್ಲ.
ಸೊ ಶೀಕರ್ಣಿ ಒಂದಿದ್ರೆ ಸಾಕು, ಆ ಸೀಸನಲ್ಲಿ ಬೇರೆ ಏನೂ ಬೇಡನ ಅನಿಸುತ್ತೆ, ಅಷ್ಟೊಂದು ರುಚಿಯಾಗಿರುತ್ತೆ. ಎಲ್ಲರೂ ಅಷ್ಟು ಇಷ್ಟಪಟ್ಟು ತಿಂತಾರೆ ನಮ್ಮ ಮನೇಲಿ ಮಾತ್ರ. ಸೊ ಚಪಾತಿ ಬೇಕಿದ್ದರೆ ಚಪಾತಿ ಪಲ್ಯ ಸಪ್ರೇಟಾಗಿ ಒಂದು ತಿಂದುಬಿಟ್ಟು ಈ ರೀತಿಯಾಗಿ ಹೋಳಿಗೆ ಊಟ ಮಾಡ್ತಾರೆ. ಹಾಗೆ ಮಕ್ಕಳು ಕೂಡ ಇಲ್ಲಿ ಹೋಳಿಗೆ ಶೀಕರ್ಣಿ ಎಲ್ಲ ತಿಂದುಬಿಟ್ಟು ಅನ್ನ ಕಟ್ಟಿನ ಸಾರು ಕೂಡ ಊಟ ಮಾಡ್ತಾಯಿದ್ರು ಟಿ ವಿ ನೋಡ್ಕೊತ. ಇಲ್ಲಿ ಹೊರಗಡೆ ಲಿವಿಂಗ್ ರೂಮಲ್ಲಿ ಬಂದು ಕೂತ್ಕೊಂಡಿದ್ದಾರೆ. ಸೊ ಹಾಗೆ ಅಮ್ಮ ಕೂಡ ಇನ್ನೂ ಬಂದಿಲ್ಲ. ಸೊ ಮಕ್ಕಳದಾದರೂ ಊಟ ಮುಗಿಲಿ ಅಂತ ಹೇಳ್ಬಿಟ್ಟು ಅವ್ರಿಗೆಲ್ಲ ಕೊಟ್ಬಿಟ್ಟು ನಂತರ ಅವ್ರು ಬಂದಮೇಲೆ ನಾವು ಕೂಡ ಊಟ ಮಾಡ್ತೀವಿ. ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ವಿಡಿಯೋ ಇಷ್ಟವಾಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನ ನೋಡ್ತಾ ಬನ್ನಿ. ಹಾಗೆ ಇದೇ ರೀತಿಯಾದ ಒಳ್ಳೊಳ್ಳೆ ವಿಡಿಯೋಗಳು ನಮ್ಮ ಚಾನಲಲ್ಲಿ ತುಂಬಾ ಇದೆ, ಅದನ್ನೂ ಕೂಡ ಒಂದ್ಸಲ ಹೋಗಿ ನೋಡಿ. ಹಾಗೆ ಇಲ್ಲಿ ಸ್ವಲ್ಪ ಮರು ಬೇರೆ ದಿನ ಹಾಡಿರುವಂಥ ಒಂದು ಹಾಡನ್ನು ಸೇರಿಸಿದ್ದೀನಿ, ಹೋಗಿ ನೋಡ್ಕೊಂಬನ್ನಿ. ಚಂದ ಬಾರಿಕಾಯ್ ಬಟ್ಲು ತುಂಬ ಬಾರಿಕಾಯ್ ದೇವ್ರ ತೆಂಗಿನಕಾಯ್ ಪಲ್ಲೆ ಮಾಡಕ್ಕಿಜಿಕಾಯ್ ಕರಪ್ಪ ನಂದ ಕರಿವೆಲ್ಲ ಆಯಿ ಅಂದ ಬಲ್ಲಲ್ಲಿ ನನ್ನ ಕನ್ನಡಿ ಹಲ್ಲಲ್ಲಿ ಮಕ್ಕಳಲ್ಲಿ ಅಲ್ಲಲ್ಲಿ ಇಷ್ಟ ಅನ್ನದ ಯಾರು ಕಲ್ಸಿದಾರೆ ನಿಂಗೆ? ಅಲ್ಲೇ ಕುಂದ್ರ ಅಲ್ಲ, ಯಾರು ಕಲ್ಸಿದ್ದಾರೆ ಈ ಹಾಡು ನಿನಗೆ? ಫೋನಾಗ ಮಾಡ್ಕೊಂಡೆ. ಫೋನ್ನಾಗ ನೋಡಿದ್ಯಾ? ಸ್ಕೂಲ್ನಿಂದ ಅಲ್ಲ ಇದು? ಹೌದು. ಸ್ಕೂಲ್ನಿಂದ ಹೇಳ್ಕೊಟ್ಟಾರ? ಹಾಂ, ನಾ ಫೋನಾಗ ನೋಡ್ಕೊಂಡೇನಿ. ಫೋನ್ಯಾಗ ನೋಡ್ಕೊಂಡು ಹಾಡಿಯೇನ? ವೆರಿ ಗುಡ್. ನೋಡಿದ್ರಲ್ವ ಆರೋಹಿ ಎಷ್ಟು ಚೆನ್ನಾಗಿ ಹಾಡಾಡಿದಾಳೆ ಅಂತ ಹೇಳ್ಬಿಟ್ಟು. ಅಲ್ಲೇ ಊರಲ್ಲೇ ಅಂಗನವಾಡಿ ಸ್ಕೂಲ್ಗೆ ಹೋಗ್ತಾ ಇದ್ದಾಳೆ, ಇನ್ನೂ ಸ್ಕೂಲ್ಗೆ ಹಾಕಿಲ್ಲಾಕಿನ ಅಂಗನವಾಡಿಗೆ ಹೋಗ್ತಾ ಇದ್ದಾಳೆ. ಅಂಗನವಾಡಿಯಲ್ಲಿನೂ ಸ್ವಲ್ಪ ಆ ರೀತಿಯೆಲ್ಲ ಹಾಡುಗಳನ್ನ ಹಾಡಿಸಿರ್ತಾರೆ, ಹಾಗೆ ಫೋನಲ್ಲಿ ಕೂಡ ನೋಡ್ಕೊಂಡಿದ್ಲಂತೆ. ಎಷ್ಟು ಚೆನ್ನಾಗಿ ಹಾಡು ಕೂಡ ಹಾಡಿದ್ದಾಳೆ. ಹಾಗೆ ನಮ್ಮ ಅಮ್ಮ ಮತ್ತು ಆರೋಹಿ ಕೂಡ ಊರಿಗೆ ಹೋಗಿದ್ರಲ್ಲ, ಅವರು ಕೂಡ ಬಂದರು. ಆಮೇಲೆ ಪಪ್ಪ ಕೂಡ ಬಂದರು. ಎಲ್ಲರೂ ಸೇರಿ ಇವಾಗ ಊಟ ಮಾಡ್ತಾಯಿದ್ದೀವಿ. ಸೊ ನಿಮಗೆ ಇವತ್ತಿನ ಅಡುಗೆಯಲ್ಲಿ, ಹಬ್ಬದ ಅಡುಗೆಯಲ್ಲಿ ನಿಮಗೆ ಯಾವ ರೆಸಿಪಿ ತುಂಬ ಇಷ್ಟ ಆಯಿತು, ಹಾಗೆ ಶೀಕರ್ಣಿ ಹೋಳಿಗೆ ಯಾರಿಗೆಲ್ಲ ಫೇವ್ರೇಟ್ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಸೊ ಇದೇ ರೀತಿ ಒಳ್ಳೊಳ್ಳೆ ಅಡುಗೆಗಳಿಗಾಗಿ ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಫುಡ್ ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟವಾಗಿದೆಯಾ ಪ್ಲೀಸ್ ಒಂದು ಲೈಕ್ ಮಾಡಿ. ಇದೇ ರೀತಿ ಒಳ್ಳೊಳ್ಳೆ ವಿಡಿಯೋಗಳು ನಮ್ಮ ಚಾನಲಲ್ಲಿ ಬರ್ತಾ ಇರುತ್ತೆ. ಸೊ ನೋಡಿದ್ರಲ್ಲ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ವಿಡಿಯೋನ ಶೇರ್ ಮಾಡಿ. ಹಾಗೆ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರದ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು. ಕೀಪ್ ವಾಚಿಂಗ್ ಪೇಡಾನಗರಿ ವ್ಲಾಗ್ಸ್.